ಇಂಥವರು ಬದುಕಿ ಬರೋಕೆ ಸಾಧ್ಯನಾ? ಅದೃಷ್ಟ ಇದ್ರೆ ಕೆಲವೊಮ್ಮೆ ಬದುಕಿ ಬರ್ತಾರೆ. ಆದ್ರೆ ಈ ಬಾಬಾ ಸತ್ತವರಿಗೆ ಬದುಕಿದ್ದವರ ಅರ್ಧ ಪ್ರಾಣ ಕೊಟ್ಟು ಬದುಕಿಸುತ್ತಾನೆ ಅಂತ ಹೇಳೋ ವಿಡಿಯೋ ಭಾರಿ ವೈರಲ್ ಆಗಿದೆ. ಅಲ್ಲದೆ ಜನ ಕೂಡ ಈ ಬಾಬಾನ ಬಗ್ಗೆ ಭಾರಿ ಮೆಚ್ಚುಗೆ ಅಚ್ಚರಿ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಈ ಬಾಬಾ ಮಾಡಿದ ಚಮತ್ಕಾರ ಏನು, ಈತನ ಅಸಲಿಯತ್ತು ಏನು ಅಂತ ತಿಳಿಯೋಣ. ಡೋಂಗಿ ಬಾಬನ ಕಳ್ಳಾಟ. ಅಬ್ಬಬ್ಬ, ಬಾಬಾ ಕೈ ಅಲ್ಲಾಡಿಸಿದ್ರಂತೆ ತಾಯಿಯಿಂದ ಮಗಳಿಗೆ ಪ್ರಾಣ ಟ್ರಾನ್ಸ್ಫರ್ ಆಯ್ತಂತೆ. ಮಗಳು ಸತ್ತಿರೋ ಹಾಗೆ ಬಿದ್ದಿದ್ದಾಳೆ. ತಾಯಿ ಬಂದು ಅವಳ ಪಕ್ಕ ಕೂತಿದ್ದಾಳೆ. ಈ ಸ್ವಾಮೀಜಿ ಅಲ್ಲೆಲ್ಲೋ ಕೂತು ಗೈಡ್ ಮಾಡ್ತಾನೆ. ಈ ವೇಳೆ ಮಗಳ ಕೈ ಹಿಡಿದುಕೊಳ್ಳಲು ಸೂಚನೆಯನ್ನ ನೀಡ್ತಾರೆ. ಮಗಳ ಕೈ ಅಲ್ಲಿ ತಾಯಿ ಹಿಡಿತಾ ಇದ್ದಂತೆ ಇಲ್ಲಿ ಕೂತಿರೋ ಈ ಡೋಂಗಿ ಬಾಬಾ ತನ್ನ ಕೈಯನ್ನ ಗಾಳಿಯಲ್ಲಿ ತೇಲುವಂತೆ ಅಲ್ಲಾಡಿಸುತ್ತಾನೆ. ಆಗ ಮಗಳಿಗೆ ಜೀವ ಬಂತಂತೆ. ಹೇಗಿದೆ ನೋಡಿ ಈ ಬಾಬನ ಕಳ್ಳಾಟ. ಅಸಲಿಗೆ ಇಲ್ಲಿ ನಡೆದಿದ್ದೆಲ್ಲ ಕಟ್ಟುಕತೆ. ಆ ತಾಯಿ ಮಗಳು ಈ ಡೋಂಗಿ ಬಾಬನ ನಾಟಕದ ಪಾತ್ರಧಾರಿಗಳಷ್ಟೇ. ಜನರನ್ನ ಒಲಿಸಿ ಮೂಢರನ್ನಾಗಿಸಿ ಹಣ ಪೀಕಲು ಈ ಕಳ್ಳ ಸ್ವಾಮೀಜಿ ಹಿಡಿದಿರೋ ಅಡ್ಡದಾರಿ ಇದು. ಇಂಥವರು ಜನರಿಗೆ ನಂಬಿಕೆ ದ್ರೋಹ ಎಸಗುತ್ತಿದ್ದಾರೆ. ಅಡ್ಡದಾರಿಯಲ್ಲಿ ಹಣ ಸಂಪಾದಿಸಲು ಇಂತಹ ಕಳ್ಳಾಟ ಆಡಿ ಜನರಿಗೆ ಮೋಸ ಮಾಡ್ತಾರೆ. ಆದ್ರೆ ಒಂದು ಮಾತನ್ನ ಮಾತ್ರ ನೆನಪಿಟ್ಟುಕೊಳ್ಳಿ, ಎಲ್ಲಿಯ ತನಕ ಜನ ಮೌಢ್ಯಕ್ಕೆ ಬಲಿಯಾಗ್ತಾರೋ ಅಲ್ಲಿಯ ತನಕ ಇಂತಹ ಡೋಂಗಿ ಬಾಬಾಗಳ ನಾಟಕ ಜೀವಂತವಾಗಿ ಇದ್ದೇ ಇರುತ್ತೆ. ಜನ ಬದಲಾದ್ರೆ ಮಾತ್ರ ಕಳ್ಳ ಸ್ವಾಮೀಜಿಗಳ ಸಂಖ್ಯೆ ಕಡಿಮೆಯಾಗಲಿದೆ. ಸೌಜನ್ಯ, ವಿಜಯ ಟೈಮ್ಸ್, ಬೆಂಗಳೂರು.